ದೇವರು ತಡ ಮಾಡಿದರೂ ನ್ಯಾಯವನ್ನೇ ಮಾಡುತ್ತಾನೆ ಹೊರತು ಅನ್ಯಾಯವಂತೂ ಮಾಡುವುದಿಲ್ಲ. ತಡ ಆಗೋದ್ರಿಂದ ಅದ್ಭುತಗಳು ಅಡಗಿರುತ್ತವೆ. ಕಾಯುವ ತಾಳ್ಮೆ ನಿಮ್ಮಲ್ಲಿರಬೇಕು ಅಷ್ಟೇ. ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು. ಹಣವನ್ನು ಪಡೆಯುವ ಮೊದಲು ಬಡತನವನ್ನು ಅನುಭವಿಸಬೇಕು. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಲೇಬೇಕು. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಲೇಬೇಕು. ಜೀವನದಲ್ಲಿ ನಾವು ಶಾಂತವಾಗಿರಲು 2 ಉಪಾಯಗಳಿವೆ. 1, ಮರೆಯಲಾಗದ ವ್ಯಕ್ತಿಗಳನ್ನು ಕ್ಷಮಿಸಿ ಬಿಡಬೇಕು. 2, ಕ್ಷಮಿಸಲಾಗದ ವ್ಯಕ್ತಿಗಳನ್ನು ಮರೆತು ಬಿಡಬೇಕು. ಕೆಲವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರೂ ನೀವು ಚಿಂತಿಸಬೇಡಿ. ಏಕೆಂದರೆ ಅವರಿಗೆ ನಿಮ್ಮಲ್ಲಿರುವ ಒಳ್ಳೆಯತನವನ್ನು ಹೊಗಳಲು ಬೇರೆ ಮಾರ್ಗವೇ ಇರುವುದಿಲ್ಲ. ವಿಪರ್ಯಾಸ ಹೇಗಿದೆ ನೋಡಿ. ಬಂಡೆಗಲ್ಲನ್ನು ಕೆತ್ತಿ ಸುಂದರವಾದ ವಿಗ್ರಹವನ್ನೇ ಮಾಡುವ ಮಾನವ ತನ್ನ ಜೀವನವನ್ನು ಕೆತ್ತಿ ಸುಂದರವಾಗಿಸಿಕೊಳ್ಳುವುದರಲ್ಲಿ ಸೋತು ಬಿಡುತ್ತಾನೆ. ಕೊನೆಗೆ ತಾನೇ ಕೆತ್ತಿದ ದೇವರ ವಿಗ್ರಹದ ಮುಂದೆ ನಿಂತು ಕಾಪಾಡು ದೇವರೇ ಅಂತ ಬೇಡಿಕೊಳ್ಳುತ್ತಾನೆ. ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಆದರೆ ಅದರ ನಿವಾರಣೆಯ ಉಪಾಯವೇ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಟ್ಟು ಬಿಡಿ. ಅದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡುವುದನ್ನು ಕಲಿತುಕೊಳ್ಳಿ. ಆಗ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತದೆ. ಜೀವನದಲ್ಲಿ ಖುಷಿಯಾಗಿ ಇರಬೇಕು, ಬಂದಂತೆ ಬದುಕಬೇಕು, ನುಡಿದಂತೆ ನಡೆಯಬೇಕು. ಗೆದ್ದರೂ ಬಾಗಬೇಕು, ನಮ್ಮ ವಾದ ಸರಿ ಇದ್ದರೂ ಸುಮ್ಮನಿರಬೇಕು. ನಮ್ಮ ತಪ್ಪು ಇಲ್ಲದೇ ಇದ್ದರೂ ಕ್ಷಮೆ ಕೇಳಬೇಕು. ಮನಸ್ಸಿನಲ್ಲಿ ನೋವಿದ್ದರೂ ಮುಖದಲ್ಲಿ ಮಂದಹಾಸವಿರಬೇಕು. ಸೋತರೂ ಮತ್ತೊಮ್ಮೆ ಪ್ರಯತ್ನಿಸಬೇಕು. ರಾತ್ರಿ ಪೂರ್ತಿ ಅತ್ತರೂ ಮಾರನೇ ದಿನ ಮತ್ತೆ ನಗುತ್ತಲೇ ಇರಬೇಕು. ಬದುಕೆಂಬುದು ಗಾಳಿಪಟ ಇದ್ದಂತೆ. ಸೂತ್ರವೆಂಬುದು ನಮ್ಮವರೆಂಬ ಅತಿ ನಂಬಿಕೆಯಲ್ಲಿ ಮತ್ತೊಬ್ಬರ ಕೈಯಲ್ಲಿ ಇಟ್ಟಾಗ ಅವರಿಗೆ ಬೇಕಾದಂತೆ ಕುಣಿಸಿ ಕಡೆಗೆ ಸಂಬಂಧ ಎನ್ನುವ ದಾರವನ್ನೇ ತುಂಡರಿಸಿ ಬಿಡುತ್ತಾರೆ. ಜೀವನದಲ್ಲಿ ಅತಿಯಾಗಿ ಚಿಂತಿಸಿ ಕೊರಗುವವರು ಈ 2 ಕೆಲಸಗಳನ್ನು ಚಾಚು ತಪ್ಪದೆ ಮಾಡಬೇಕು. 1, ನಾಳೆಯ ಬಗ್ಗೆ ಯಾವತ್ತೂ ಚಿಂತಿಸಬೇಡಿ. 2, ನಿಮ್ಮ ನೋವುಗಳನ್ನು ಯಾರ ಮುಂದೆನೂ ಕೂಡ ನೀವು ಹೇಳಬೇಡಿ. ನಮ್ಮ ನಂಬಿಕೆಗಳಿಗೆ ಮೋಸವಾದಾಗ ಮೌನವಾಗಿರಬೇಕು ಮತ್ತು ಎಲ್ಲದರಿಂದಲೂ ಎಲ್ಲಾದರೂ ದೂರ ಹೋಗಬೇಕು, ಅಳಬೇಕು ಅನ್ನಿಸುತ್ತದೆ. ಎಲ್ಲರಿಂದಲೂ ದೂರ ಹೋಗಿ ನಮ್ಮ ಕಣ್ಣೀರನ್ನು ಹರಿಸಬೇಕು ಅನ್ನಿಸುತ್ತದೆ. ನೊಂದ ಮನಸ್ಸಿಗೆ ಕತ್ತಲೆಯಾದಾಗ ಕಣ್ಣೀರೇ ಬೆಳಕು. ನಿಮಗೆ ಮೋಸ ಮಾಡಿ ಇಂದು ಕೆಲವರು ಸುಖವಾಗಿ ಇರಬಹುದು, ಆದರೆ ಮೋಸದ ಪ್ರತಿಫಲವನ್ನು ನಾಳೆ ಅವರು ಅನುಭವಿಸಲೇಬೇಕು. ಮಾಡಿದ ಕರ್ಮ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ, ನೆನಪಿರಲಿ. ನೀವು ಏನನ್ನಾದರೂ ಮಾಡಲು ಪ್ರಾರಂಭಿಸಿದಾಗ ವೈಫಲ್ಯಕ್ಕೆ ಹೆದರಬೇಡಿ ಮತ್ತು ಅದನ್ನು ತ್ಯಜಿಸಿಬಿಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಜನರು ಸಂತೋಷವಾಗಿರುತ್ತಾರೆ. ಒಬ್ಬರ ನೋವಿನಿಂದ ನರಳುವಂತೆ ಮಾಡಿದವರು ಜೀವನ ಪೂರ್ತಿ ನರಳಬೇಕು, ಕಣ್ಣೀರು ಹಾಕುತ್ತಾ ಕೊರಗಬೇಕು. ಹಾಗೆಯೇ ಅಲ್ವಾ ನೊಂದವರ ನೋವಿನ ಬೆಂಕಿಗೆ ಶಾಂತಿ ಸಿಗೋದು. ಊರ ಬಾವಿಗೆ ಬಿದ್ದರೂ ಊರಿನವರ ಬಾಯಿಗೆ ಬೀಳಬಾರದು. ಊರ ಬಾವಿಗೆ ಬಿದ್ದು ಅದೃಷ್ಟ ಚೆನ್ನಾಗಿದ್ದರೆ ಬದುಕಬಹುದು, ಆದರೆ ಊರಿನವರ ಬಾಯಿಗೆ ಬಿದ್ದು ಅದೃಷ್ಟ ಚೆನ್ನಾಗಿದ್ದರೂ ಬದುಕಲಾಗದು. ಇಲ್ಲಿ ಎಲ್ಲರೂ ಮೋಸ. ಮೊದಲು ಅದನ್ನು ನೆನಪಿಟ್ಟುಕೋ. ಸುಲಭವಾಗಿ ಯಾರನ್ನು ನಂಬಬೇಡ. ನಿನ್ನನ್ನು ಕಷ್ಟಗಳೆಂಬ ಕತ್ತಲೆಯ ಅಂಧಕಾರಕ್ಕೆ ತಳ್ಳಿದವರೇ ಮುಂದೆ ನಿನ್ನ ಕಾಲನ್ನೇ ಹಿಡಿಯುವ ಸಮಯ ಖಂಡಿತ ಬರುತ್ತದೆ. ನಿಮ್ಮಲ್ಲಿರುವುದನ್ನು ಕೊಟ್ಟು ನೋಡಿ. ನಿಮ್ಮಂತಹ ಶ್ರೇಷ್ಠ ವ್ಯಕ್ತಿಯೇ ಯಾರೂ ಇಲ್ಲ ಎಂದು ಹಾಡಿ ಹೊಗಳುತ್ತಾರೆ. ಅದೇ ಸಮಯ ಕಳೆದಂತೆ ನೀವು ಕೊಟ್ಟಿರುವುದನ್ನು ಕೇಳಿ ನೋಡಿ. ನಿಮ್ಮಂಥ ದುಷ್ಟ ವ್ಯಕ್ತಿಯೇ ಯಾರೂ ಇಲ್ಲ ಎಂದು ನಿಮ್ಮನ್ನು ದ್ವೇಷ ಮಾಡುತ್ತಾರೆ. ಇದು ಈ ಜಗತ್ತಿನ ಕಹಿ ಸತ್ಯ ಮತ್ತು ಇವತ್ತಿನ ವಾಸ್ತವ ಕೂಡ. ನಾನು ಒಂಟಿಯಾದೆ ಎಂದು ಅಳಬೇಡಿ. ನಿಮ್ಮ ಸಾಮರ್ಥ್ಯ ಏನೆಂಬುದನ್ನು ಸಾಬೀತುಪಡಿಸಲು ಸಿಕ್ಕಿರುವ ಉತ್ತಮ ಅವಕಾಶ ಎಂದುಕೊಳ್ಳಿ. ಈಗ ಧೈರ್ಯವಾಗಿ ಮುನ್ನಡೆಯಿರಿ. ಅಳಬೇಡ. ನಿನ್ನ ತಾಳ್ಮೆಗೆ, ಕಣ್ಣೀರಿಗೆ ಜನಗಳು ಬೆಲೆ ಕೊಡದೇ ಇದ್ದರೂ ಭಗವಂತ ಬೆಲೆ ಕೊಟ್ಟೇ ಕೊಡುತ್ತಾನೆ. ಒಂದು ದಿನ ಅಲ್ಲಿಯವರೆಗೂ ತಾಳ್ಮೆಯಿಂದ ಇರೋ. ನಿನ್ನ ಹಣೆಬರಹವೂ ಕೂಡ ಬದಲಾಗುತ್ತದೆ. ಈ ಪ್ರಪಂಚದಲ್ಲಿ ಯಾವುದು ಒಡೆದರೂ ಅದು ಶಬ್ದ ಮಾಡುತ್ತದೆ, ಆದರೆ ಒಂದು ನೊಂದ ಮನಸ್ಸು ಒಡೆದಾಗ ಮಾತ್ರ ಅದು ಶಬ್ದ ಮಾಡುವುದಿಲ್ಲ, ಬದಲಾಗಿ ಮೌನವಾಗಿ ಉಳಿದು ಬಿಡುತ್ತದೆ.
ಇಂದು ನೀವು ಯಾವ ವಿಷಯದ ಬಗ್ಗೆ ಬಹಳ ಚಿಂತಿತರಾಗಿದ್ದೀರೋ ಅದೇ ವಿಷಯವನ್ನು 1 ವರ್ಷದ ಬಳಿಕ ನೆನಪು ಮಾಡಿಕೊಂಡರೆ ನಗು ಬರುತ್ತದೆ. ನಾನು ಅಷ್ಟೆಲ್ಲ ತಲೆ ಕೆಡಿಸಿಕೊಂಡಿದ್ದು ಇದಕ್ಕೇನಾ ಎಂದು ನಿಮಗೆ ಅಚ್ಚರಿಯಾಗುತ್ತದೆ. ಹೀಗಾಗಿ ಯಾವುದೇ ಸಮಸ್ಯೆ ಬಗ್ಗೆ ಬಹಳ ಚಿಂತೆ ಮಾಡಬಾರದು. ಸಮಯ ಕಳೆದಂತೆ ಎಲ್ಲವೂ ಕೂಡ ನಿಮಗೆ ಕ್ಷಣಿಕವೆಂದು ಅನ್ನಿಸುತ್ತದೆ. ನಿಯತ್ತಾಗಿ ಇರುವವರು ಯಾವಾಗಲೂ ಗರ್ವದಿಂದಲೇ ಇರುತ್ತಾರೆ, ಏಕೆಂದರೆ ಅವರಿಗೆ ನಟಿಸಲು ಬರುವುದಿಲ್ಲ. ಅತ್ಯಭಿಮಾನದಿಂದ ಜೀವನ ಮಾಡುತ್ತಾರೆಯೇ ವಿನಃ ಯಾರ ಹತ್ತಿರವೂ ಕೂಡ ತಲೆ ಬಗ್ಗಿಸಲು ಬಯಸುವುದಿಲ್ಲ. ಆದರೆ ವಿಪರ್ಯಾಸವೆಂದರೆ ಅಂಥವರು ಯಾರಿಗೂ ಇಷ್ಟವಾಗುವುದಿಲ್ಲ. ಇಷ್ಟವಾದರೆ ಯಾರು ಅವರನ್ನು ಬಿಟ್ಟುಕೊಡುವುದಿಲ್ಲ. ಅವರ ಬಲ ಮತ್ತು ಬಲಹೀನತೆ ಎರಡೂ ಒಂದೇ. ಒಬ್ಬರನ್ನು ನೋವಿನಿಂದ ನರಳುವಂತೆ ಮಾಡಿದವರು ಜೀವನ ಪೂರ್ತಿ ನರಳಬೇಕು, ಕಣ್ಣೀರು ಹಾಕುತ್ತಾ ಕೊರಗಬೇಕು. ಆಗಲೇ ಅಲ್ವಾ ನೊಂದವರ ನೋವಿನ ಬೆಂಕಿಗೆ ಶಾಂತಿ ಸಿಗೋದು. ಕನಿಕರ ಇಲ್ಲದ ರಾಕ್ಷಸರಿಗೆ ನೀವು ಎಷ್ಟೇ ಪ್ರೀತಿ ತೋರಿಸಿದರೂ ಕೂಡ ಅವರು ನಿಮ್ಮನ್ನು ಕೀಳಾಗಿಯೇ ಕಾಣುತ್ತಾರೆ. ಕಾರಣ ಅವರ ಅತಿಯಾದ ಅಹಂಕಾರ, ದರ್ಪ. ಅಹಂಕಾರದ ಮದ ಏರಿದವರಿಗೆ ನಿಮ್ಮ ಒಳ್ಳೆಯ ಮನಸ್ಸು ಖಂಡಿತ ಅರ್ಥವಾಗುವುದಿಲ್ಲ. ಅದಕ್ಕೆ ಒಳ್ಳೆಯತನಕ್ಕೆ ಬೆಲೆ ಇಲ್ಲದ ಕಡೆ ನಿಮ್ಮ ಚಪ್ಪಲಿಯನ್ನು ಕೂಡ ಬಿಡಬೇಡಿ. ನಿಮ್ಮ ಪಾದರಕ್ಷೆಗೂ ಅವರು ಸಮವಲ್ಲ ಎಂದು ನಿಮಗೆ ನೆನಪಿರಲಿ. ಕೆಲವೊಂದು ಸರಿ ನೀವು ಭಗವಂತನಲ್ಲಿ ಕೇಳಿದ್ದಕ್ಕಿಂತಲೂ ಹೆಚ್ಚು ಸಿಗುತ್ತದೆ. ಆಗ ಕಣ್ಣಿಗೊತ್ತಿಕೊಂಡು ಸ್ವೀಕರಿಸಿಬಿಡಿ ಮತ್ತು ಕೊಟ್ಟವನಿಗೆ ಧನ್ಯವಾದ ಹೇಳುವುದನ್ನು ನೀವು ಮರೆಯಬೇಡಿ. ನಾವು ಹೇಗಿದ್ದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಮನುಷ್ಯರು ಇದ್ದೇ ಇರುತ್ತಾರೆ. ಅದಕ್ಕಾಗಿ ನಮ್ಮ ಮನಸ್ಸು ಕೆಡಿಸಿಕೊಳ್ಳಬಾರದು. ಹೇಗೆಂದರೆ ಒಂದು ಮನೆ ಅಂದ ಮೇಲೆ ಕಸ ಇದ್ದೇ ಇರುತ್ತದೆ ಅಲ್ಲವೇ? ಹಾಗೆ ನಾವು ಅದನ್ನು ದಿನವೂ ಸ್ವಚ್ಛ ಮಾಡಲೇಬೇಕು ಅಷ್ಟೇ. ಒಬ್ಬ ಮನುಷ್ಯನ ಬಗ್ಗೆ ಮತ್ತೊಬ್ಬ ಮನುಷ್ಯನಿಗೆ ಜೀವನ ಪರ್ಯಂತ ನೆನಪು ಇರುವುದು ಕೇವಲ 2 ವಿಷಯಗಳು: ಕೈಯಿಂದ ಮಾಡಿದ ಸಹಾಯ, ಮಾತಿನಿಂದ ಮನಸ್ಸಿಗೆ ಮಾಡಿದ ಗಾಯ. ಕೆಲವೊಮ್ಮೆ ನಮ್ಮ ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು. ಇಲ್ಲವೆಂದರೆ ಕೆಲವು ಕಠಿಣ ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿ ನುಡಿಗಳನ್ನು ನಮ್ಮ ದುರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಿಬಿಡುತ್ತಾರೆ. ಎಚ್ಚರಿಕೆ ಇರಲಿ. ಕೆಟ್ಟ ದಿನಗಳು ಶಾಶ್ವತವಲ್ಲ. ಕೆಟ್ಟ ದಿನಗಳಲ್ಲಿ ಧೈರ್ಯ ಕಳೆದುಕೊಳ್ಳಬೇಡ. ಕೆಟ್ಟ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಸಮಯವೇ ನಿನ್ನ ಜೀವನಕ್ಕೆ ಒಂದು ಒಳ್ಳೆಯ ದಾರಿ ಕೊಡುತ್ತದೆ. ಫ್ರೆಂಡ್ಸ್, ನಿಮಗೆ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.